ಹುಬ್ಬಳ್ಳಿಯಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸ್ ರಿವಾಲ್ವರ್. ತಪ್ಪಿಸಿಕೊಂಡು ಓಡಲು ಯತ್ನಿಸಿದ ದರೋಡೆಕೋರನ ಕಾಲಿಗೆ ಗುಂಡೇಟು. ದರೋಡೆ ಪ್ರಕರಣದ ಆರೋಪಿ ಸೋನು ನಾಯಕ್ ಎಸ್ಕೇಪ್ಗೆ ಯತ್ನ ಮಾಡುವಾಗ ಪೊಲೀಸರು ದಾಳಿ ಮಾಡಿದ್ದಾರೆ. ಉಪನಗರ ಠಾಣೆ ಇನ್ಸ್ಪೆಕ್ಟರ್ ಎಂಎಸ್ ಹೂಗಾರ್ ಅವರಿಂದ ಫೈರಿಂಗ್ ನಡೆದಿದ್ದು, ಹುಬ್ಬಳ್ಳಿಯ ಎಂಟಿಎಸ್ ಕಾಲನಿ ಬಳಿ ಘಟನೆ ನಡೆದಿದೆ. ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿದ್ದು, ಗಾಯಾಳು ಆರೋಪಿನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳ್ಳತನ ದರೋಡೆ ಪ್ರಕರಣದಲ್ಲಿ ಬೇಕಾಗಿದ್ದ ಆರೋಪಿ ಸೋನು ನಾಯಕ್. ಒಟ್ಟು 12 ಪ್ರಕರಣದಲ್ಲಿ ಪೊಲೀಸರಿಗೆ ಈತ ಬೇಕಾಗಿದ್ದ ವ್ಯಕ್ತಿ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಗೋಲ್ಡ್ ಸ್ಮಿತ್ ಆಗಿ ಕೆಲಸ ಮಾಡುವಂಥ ಒಂದು ವೃತ್ತಿ ಮಾಡ್ಕೊಂಡಿರ್ತಾನೆ. ಇವನು ಹೆಚ್ಚು ಸವದತ್ತಿಯಲ್ಲಿ ಇರ್ತಾನೆ. ಊರಿಗೆ ಹೋಗೋಂಥ ಸಂದರ್ಭದಲ್ಲಿ ವಯಾ ಹುಬ್ಬಳ್ಳಿ ಬಂದುಬಿಟ್ಟು ಹುಬ್ಬಳ್ಳಿಯಿಂದ ಟ್ರೈನ್ ಮುಖಾಂತರ ಹೋಗುವಂಥ ಇವನು ರೂಢಿ ಇರುತ್ತೆ. ಸೊ 30ನೇ ತಾರೀಕು ಮಧ್ಯರಾತ್ರಿ ಇವನು ಬಂದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಊಟ ಎಲ್ಲ ಮಾಡಿದಾದ್ಮೇಲೆ ಅಲ್ಲಿ ಒಂದು ಆಟೋದಲ್ಲಿ 3-4 ಜನ ಬಂದುಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಅವನು ಇಲ್ಲ, ಈ ಥರ ಹೊರಗಡೆ ಹೋಗಬೇಕು, ಇಲ್ಲೆಲ್ಲೂ ಲೋಕಲ್ ಓಡಾಡೋದೇನಿಲ್ಲ ಅಂತ ಹೇಳ್ತಾನೆ. ಆವಾಗ ಹೆಣ್ಮಕ್ಳು ಏನಾದರೂ ಬೇಕಾ ಅಂತ ಕೇಳ್ತಾರೆ. ಯಾರಾದರೂ ವೇಷ ವೃತ್ತಿ ಮಾಡ್ತಿರೋಂಥವ್ರು ಯಾರಾದರೂ ಬೇಕಾ ಅಂತ ಕೇಳಿದಾಗ ಅವನು ಎಷ್ಟಾಗುತ್ತೆ ಏನು ಅಂತೆಲ್ಲ ವಿಚಾರ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಆಯಿತು ಅಂತ ಅಲ್ಲಿ ಹತ್ತಿರದ ಒಂದು ಹೋಟೆಲ್ಗೆ, ಲಾಡ್ಜ್ ಒಂದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳಗಡೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಕೊಂಬಂದಾಗ ಒಂದು ಹೆಣ್ಮಗನ ಕರೆಸ್ತಾರೆ. ಅಲ್ಲಿ ಕರೆಸಿದಾಗ ಆಕೆ ಸ್ವಲ್ಪ ಜಾಸ್ತಿ ಹಣ ಬೇಡಿಕೆ ಮಾಡಿದ್ಲು ಅಂತಂದು ಇವನು ಕೇಳೋಷ್ಟು ಹಣಕ್ಕೆ ಸಿಗೋದಿಲ್ಲ ಅಂತಂದು ಮತ್ತು ಅವನು ಹೋಟೆಲ್ ಮ್ಯಾನೇಜರ್ ಏನಿದ್ದಾನೆ ಆಟೋದಲ್ಲಿದ್ದಾರಲ್ಲ ಅವ್ರ ಜೊತೆ ಹೋಗಿ ಅವರು ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಪನ್ ಪ್ಲೇಸಲ್ಲಿ ನಮಗೆ ಹೆಣ್ಮಕ್ಳನ್ನ ಕೊಡಿಸ್ಕೊಡ್ತಾರೆ ಅಂತಂದು ಹೇಳ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಆಟೋ ಹತ್ಕೊಂಡು ಅವನು ಹೋಗಬೇಕಾದ್ರೆ ಏಕಾಏಕಿ ಸ್ವಲ್ಪ ಹೊರಗಡೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಹೋದ್ಮೇಲೆ ಆಟೋದಲ್ಲಿ ಕೂತಿದ್ದ ಇಬ್ಬರು ಪ್ಲಸ್ ಡ್ರೈವರ್ ಸೀಟಲ್ಲಿದ್ದಂಥವನೊಬ್ಬ ಹಿಂದ್ಗಡೆ ಕಂಬಿ ಮೇಲೆ ಕೂತ್ಕೊಂಡು ಒಟ್ಟು 4 ಜನ ಇರ್ತಾರೆ ಆಟೋದಲ್ಲಿ. ಅವ್ರು ಏಕಾಏಕಿ ಚಾಕು ಅದೆಲ್ಲ ತೆಗೆದುಬಿಟ್ಟು ಅವನ ಕಡೆ ಇದ್ದಿದ್ದು ಹಣ, ಆಮೇಲೆ ಒಂದು ಬಂಗಾರದ ಉಂಗುರ, ಒಂದು ಬಂಗಾರದ ಚೈನು, ಮೊಬೈಲ್, 10,000 ಹಣ ಇಷ್ಟನ್ನು ಕಿತ್ಕೋತಾರೆ. ಆಮೇಲೆ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಇಳಿಸಿ ಅವನಿಗೆ 1-2 ಹೊಡೆದು ಆಮೇಲೆ ಬೇರೆ ಯಾರಿಗೂ ಹೇಳಂಗಿಲ್ಲ ಅಂತ ಬೆದರಿಕೆ ಹಾಕಿ ಅಲ್ಲಿಂದ ಹೋಗ್ತಾರೆ. ಈ ವ್ಯಕ್ತಿ ಬಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಅದ್ರ ಪ್ರಕಾರ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಒಬ್ಬ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿಕೊಂಡು ಅವನ್ನ ವಿಚಾರಣೆ ಒಳಪಡಿಸಿದ ಮೇಲೆ ಅರುಣ್ ಅಂತ ಇವನ ಹೆಸರು, ಅಲಿಯಾಸ್ ಸೋನು ಅಂತ. ಇವನು ಹುಬ್ಬಳ್ಳಿ ಹೊರವಲಯದಲ್ಲಿ ಒಂದು ಮನೆ ವಾಸ ಎಲ್ಲ ಇರುತ್ತೆ. ಈ ವ್ಯಕ್ತಿಗೆ ಈಗಾಗಲೇ 13 ಪ್ರಕರಣಗಳು ಇವನ ಮೇಲೆ ದಾಖಲಾಗಿದೆ. ಕಸ್ಬಾಪೇಟೆಯಲ್ಲಿ ದಾಖಲಾಗಿದೆ, ಓಲ್ಡ್ ಹುಬ್ಬಳ್ಳಿಯಲ್ಲಿ ದಾಖಲಾಗಿದೆ, ಸಬರ್ಬನ್ನಲ್ಲಿ ದಾಖಲಾಗಿದೆ, ಅದೇ ರೀತಿ ಕಮರಿಪೇಟೆ. ಒಟ್ಟು 5 ಪೊಲೀಸ್ ಠಾಣೆಯಲ್ಲಿ ಒಟ್ಟು 13 ಪ್ರಕರಣ ದಾಖಲಾಗಿದೆ. ಮತ್ತು ಇವನಿಗೆ ಈ ಹಿಂದೆ 18-19 ಸಮಯದಲ್ಲಿ ಆಟೋ ರಿಕ್ಷಾ ಮತ್ತು ಬೈಕ್ ಕಳವು ಮಾಡಿದ್ದ ಅಂತಂದು ನ್ಯಾಯಾಲಯದಲ್ಲಿ ಟ್ರಯಲ್ ಆಗಿ ಕನ್ವಿಕ್ಷನ್ ಕೂಡ ಆಗಿದೆ. ಸೊ ಹಿಸ್ಟ್ರಿ ಶೀಟ್ ಅಂತ ಕರಿತೀವಿ ನಾವು. ಯಾರಿಗೆ ಕನ್ವಿಕ್ಷನ್ ಆಗಿರುವಂಥ ಅಫೆಂಡರ್ಸ್ ಇರ್ತಾರೆ ಅವ್ರಿಗೆ ಹಿಸ್ಟ್ರಿ ಶೀಟರ್ಸ್ ಅಂತ ಕರಿತೀವಿ. ಸೊ ಈ ವ್ಯಕ್ತಿ ಅರುಣ್ ಅಲಿಯಾಸ್ ಸೋನು ಏನಿದ್ದಾನೆ ಇವನು ಹಿಸ್ಟ್ರಿ ಶೀಟರ್ ಇದ್ದಾನೆ. ಸೊ ಇವನ್ನ ಮತ್ತು ಇನ್ನು ಮುಂದುವರೆದ ಆರೋಪಿಗಳು ಮತ್ತು ಹೆಣ್ಮಕ್ಳು ಎಲ್ಲಿ ಒದಗಿಸ್ಕೊಟ್ಟಿದ್ದು ಅಂತಂದು ಅದ್ರ ಬಗ್ಗೆ ಹೆಚ್ಚುವರಿ ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅವನು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ ಸಬರ್ಬನ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಂಎಸ್ ಹೂಗಾರ್ ಅವರು ಏರ್ ಫೈರ್ ಮಾಡಿದ್ದಾರೆ. ಅವ್ನು ನಿಂತಿಲ್ಲ. ನಂತರ 2 ರೌಂಡು ಅವನಿಗೆ ಡೈರೆಕ್ಟ್ ಮಾಡಿ ಫೈರ್ ಮಾಡಿದಾಗ 1 ರೌಂಡ್ ಅವನಿಗೆ ಬಲಗಾಲಿಗೆ ತಗಲಿ ಅವನು ಅಲ್ಲೇ ನೆಲಕ್ಕೆ ಬಿದ್ದಿದ್ದಾನೆ. ನಂತರ ಇಮಿಡಿಯೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. ನಮ್ಮ 2 ಸಿಬ್ಬಂದಿಗಳು, ಒಬ್ಬ ಪಮ್ಮಾರ್ ಅಂತ, ಇನ್ನೊಬ್ಬ ತರುಣ್ ಅಂತ, 2 ಸಿಬ್ಬಂದಿಗಳಿಗೆ ಸಣ್ಣಪುಟ್ಟ ಪೆಟ್ಟಾಗಿದೆ. ಅವ್ರಿಗೂ ಕೂಡ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಸೊ ಈ ಪ್ರಕರಣದಲ್ಲಿ ಇನ್ನೂ ಭಾಳಷ್ಟು ಜನ ಆರೋಪಿಗಳು ಸಿಗಬೇಕಾಗಿದೆ. ಆಮೇಲೆ ಇದೊಂದು ವ್ಯವಸ್ಥಿತವಾಗಿ ಆಗುವಂಥ ಕೃತ್ಯ ಏನಿದೆ. ಆಟೋ ಡ್ರೈವರ್ ನೆಪದಲ್ಲಿ ಆಟೋ ಒದಗಿಸ್ಕೊಡ್ತೀವಿ ಅಂತಂದು, ಹೆಣ್ಮಕ್ಳನ್ನು ಒದಗಿಸ್ಕೊಡ್ತೀವಿ ಅಂತಂದು ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ನು ಈ ಕಡೆ ಅನುಮಾನಾಸ್ಪದವಾಗಿ ಓಡಾಡಿಕೊಂಡು ಯಾರಾದರೂ ಪರಸ್ಥಳೀಯ ವ್ಯಕ್ತಿಗಳಿದ್ದರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಒಂದು ಕೃತ್ಯ ಮಾಡ್ತಿದ್ದಿದ್ದು. ನಾನು ಈ ಮೂಲಕ ಎಲ್ಲ ಆಟೋ ಚಾಲಕರ ಸಂಘ ಏನಿದೆ
ಅವ್ರಿಗೆ ಮನವಿ ಮಾಡ್ತೀನಿ. ಸೊ ಈ ರೀತಿ ಚಟುವಟಿಕೆಯನ್ನು ಯಾರಾದರೂ ಅನುಮಾನಾಸ್ಪದವಾಗಿ ಮಾಡ್ತಾಯಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ ಅಂಥವ್ರು. ಹಾಗಾಗಿ ಅಂಥವ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಜೊತೆ ಕೊಡಬೇಕು. ಈಗ ಇವರು ಓಡಿಸ್ತಿದ್ದು ಸ್ವಂತ ಆಟೋ ಅಲ್ಲ, ಯಾರ್ದಾದ್ರೂ ಆಟೋ ಇಸ್ಕೊಂಡ್ಬಿಟ್ಟು ದಿನಕ್ಕಿಷ್ಟು ಅಂತ ಕೂಡ ಟೈಪ್ ಮಾಡಿ ಈ ರೀತಿ ಕೃತ್ಯಗಳಿಗೆ ಉಪಯೋಗಿಸ್ಕೊಳ್ತಿದ್ದು ನಮಗೆ ತಿಳಿದು ಬಂದಿದೆ. ತನಿಖೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಆಗಿರೋದು. ಅಲ್ಲಿ ತನಿಖೆಯನ್ನು ಜುರಿಸ್ಡಿಕ್ಷನಲ್ ಇನ್ಸ್ಪೆಕ್ಟರ್ ಮುಂದುವರಿಸ್ತಾರೆ. ಸರ್, ವೈಸವಟಿಗೆ ಲಿಂಕ್ ಇದೆ ಸರ್. ಹೋಟೆಲ್ ಮೇಲೆ ಏನು ಹೋಟೆಲ್ ಮೇಲೆ ಆಗಲೇ ನಾವು ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದೀವಿ, ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೆ ಒಳಪಡಿಸಿದ್ದೀವಿ. ಮತ್ತು ಅವನ ಸಂಪರ್ಕದಲ್ಲಿ ಯಾರು ಹೆಣ್ಮಕ್ಳಿದ್ರು ಅವ್ರನ್ನ ಎಲ್ಲ ವಿಚಾರಣೆಗೆ ಒಳಪಡಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಯಾರಾದರೂ ಲೇಡೀಸ್ ಅರೆಸ್ಟ್ ಆಗಿದೆ? ಲೇಡಿ ಅರೆಸ್ಟ್ ಅಂದರೆ ವಶಕ್ಕೆ ತೊಗೊಂಡು ಬೆಳಗ್ಗೆ ವಶಕ್ಕೆ ತೊಗೊಂಡಿದ್ದಾರೆ, ಒಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಮ್ಯಾನೇಜರ್ ಏನಿದ್ದಾನೆ, ಯಾರಾದರೂ ಈ ಥರ ವ್ಯಕ್ತಿಗಳು ಬಂದಾಗ ಫೋನ್ ಮಾಡಿಬಿಟ್ಟು ಕರೆಸ್ತಾ ಇದ್ದಂತೆ. ಕರೆಸ್ಬಿಟ್ಟು ಇಷ್ಟು ಹಣ ಅಂತ ಫಿಕ್ಸ್ ಮಾಡಿ ಅಷ್ಟು ಹಣ ಕೊಟ್ಟರೆ ರೂಮಲ್ಲಿ ಪ್ರೊವೈಡ್ ಮಾಡಿಕೊಡ್ತಾ ಇದ್ದ. ಅಕಸ್ಮಾತ್ ಅವ್ನು ಕೇಳಿದಷ್ಟು ಹಣ ಕೊಡಲಿಲ್ಲ ಅಥವಾ ಚೌಕಾಸಿ ಮಾಡಿದರು ಅಂತಂದರೆ ಯಾರು ಕರ್ಕೊಂಬಂದಿರ್ತಾರೆ ಅವ್ರ ಹತ್ರನೇ ಹೋಗಿ ಅವ್ರ ಜೊತೆ ನಿಮಗೆ ಕೊಡ್ತಾರೆ ಅಂತ. ಈ ಕೃತ್ಯ ನಡೆದ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಹಿಂದೆ ಕೂಡ ಸಾಕಷ್ಟು ಜನ ಈ ಥರ ಕ್ಲೈಂಟ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಹೊಂದಾಣಿಕೆ ಮಾಡಿಕೊಟ್ಟಿದ್ದೀವಿ ಅಂತಲೂ ಇವರು ಹೇಳ್ತಾರೆ. ಕಳೆದ ಒಂದು ತಿಂಗಳಲ್ಲೇ ಒಂದು 6-7 ಸಾರಿ ನಾವು ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಇವರು ಆಟೋದಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಕ್ಕೆ, ಆಮೇಲೆ ಮತ್ತೆ ವಾಪಸ್ ಪಿಕ್ ಮಾಡಿದ್ದಕ್ಕೆ ಇವರಿಗೆ ಸುಮಾರು 200ರಿಂದ 500 ರೂಪಾಯಿವರೆಗೂ ಇವರು ಆ ಕ್ಲೈಂಟ್ಸ್ಗಳ ಹತ್ರ ತೊಗೊಳ್ಳೋವಂಥ ಕೆಲಸ ಮಾಡ್ತಾರೆ. ಮತ್ತು ಅವಕಾಶ ಸಿಕ್ಕಾಗ ಅದನ್ನು ಒಡೆದು ದೋಚ್ಕೊಂಡು ಹೋಗುವಂಥದ್ದು ಮಾಡ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ಸು ಈ ಥರ ಆದಾಗ ಏನಾಗುತ್ತೆ, ಕಂಪ್ಲೇಂಟ್ ಕೊಡಲ್ಲ. ಯಾರು ವಿಕ್ಟಿಮ್ಸ್ ಇದ್ದಾರೆ ಅವ್ರು ಕಂಪ್ಲೇಂಟ್ ಕೊಡಲ್ಲ. ಈ ಪರ್ಟಿಕ್ಯುಲರ್ ಮೋಡಸಲ್ಲಿ ಯಾರಿಗಾದರೂ ತೊಂದರೆ ಆಗಿದೆ, ಯಾರ್ದಾದ್ರೂ ಹಣ, ಮೊಬೈಲು ಅಥವಾ ಬಂಗಾರ ಏನಾದರೂ ದೋಚ್ಕೊಳ್ಳೋವಂಥದ್ದು, ಒಡೆದು ಕಿತ್ಕೊಳ್ಳೋವಂಥದ್ದು ಆಗಿದೆ ಅಂತಂದರೆ ನಮ್ಮ ಸಬರ್ಬನ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಇನ್ನೂ 3 ಜನ ಸರ್. ಮತ್ತು ಈ ವ್ಯಕ್ತಿಗಳೇನಿದ್ದಾರೆ ಇನ್ನೂ ಬಹಳಷ್ಟು ಸಾರಿ ಈ ಕೃತ್ಯಗಳನ್ನ ಮಾಡಿರುವಂಥದ್ದು ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಒನ್ ಆಫ್ ದಿ ಅಕ್ಯೂಸ್ಡ್ ಆಸ್ ಕನ್ಫೆಸ್ಡ್. ಬಟ್ ಅವ್ಯಾವ ಕೇಸಸ್ ರಿಜಿಸ್ಟರ್ ಆಗಿಲ್ಲ. ಆ ವ್ಯಕ್ತಿಗಳು ಯಾರು ಅಂತಲೂ ನಮಗೆ ಎಕ್ಸಾಕ್ಟ್ಲಿ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಇನ್ನು. ಸೊ ಅದನ್ನು ಕೂಡ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು 3 ಸರ್, ಇನ್ನು 3 ಇವ್ರ ಜೊತೆ ಇದ್ದಾರಲ್ಲ ಸರ್, ಈಗ ಯಾರು ಅರುಣ್ ಸೋನು ಜೊತೆ ಇನ್ನೂ 3 ಜನ ಇದ್ದಾರೆ. ಅವ್ರೇನು ಅರೆಸ್ಟ್ ಆಗಿದೆ? ಈಗ ನನಗೆ ಇನ್ನೂ ಡೀಟೇಲ್ಸ್ ತೊಗೋಬೇಕು. ನಾನು ಇವನೊಬ್ಬನ ಅರೆಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದು, 2 ಅರೆಸ್ಟ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತು. 2 ಅರೆಸ್ಟ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತು. ಮತ್ತು ಇನ್ನಿಬ್ಬರೇನೋ ಆಲ್ಮೋಸ್ಟ್ ಸಿಕ್ಕಿದ್ದಾರೆ ಅಂತಲೋ ಏನೋ ಸಿಗ್ತಾ ಇದ್ದಾರೆ ಅಂತಲೋ ಹೇಳಿದರು ಒಂದು 2 ಅವರ್ಸ್ ಮುಂಚೆ. ಮತ್ತು ಒಬ್ಬಳು ಲೇಡಿ ಕೂಡ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಿದ್ದೀವಿ ಇವತ್ತು ಬೆಳಗ್ಗೆ ಅಂತ ಹೇಳಿದರು. ಸೊ ನಾನು ಹೇಳೋದಿಷ್ಟೇ, ಈ ರೀತಿ ಈ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಆಗುವಂಥ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗಲ್ಲ. ಯಾಕಂದರೆ ಮರ್ಯಾದೆ ಪ್ರಶ್ನೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡಲ್ಲ ಸಾಕಷ್ಟು ಜನ. ಹಾಗಾಗಿ ಈ ಥರದ್ದು ಅಫೆಂಡರ್ಸಿಗೆ ಇನ್ನೂ ಜಾಸ್ತಿ ಎಂಬೋಲ್ಡನ್ ಆದಂಗೆ ಆಗುತ್ತೆ. ಆ ಥರದ್ದು ಯಾವುದಾದ್ರೂ ಕೃತ್ಯಗಳಾಗಿದ್ದರೆ ಅಥವಾ ಯಾರಾದರೂ ಈ ಥರ ವಿಕ್ಟಿಮೈಸ್ ಆಗಿದ್ದರೆ ಅಂಥವ್ರು ಬಂದು ಕಂಪ್ಲೇಂಟ್ ಕೊಡಿ. ಇಲ್ಲೇನು ಇವಾಗ ನೋಡಿ, ಇಷ್ಟು ಇದರಲ್ಲಿ ಕಂಪ್ಲೇಂಟು ಕೊಡದೇ ಇರೋವಂಥದ್ದು ಇಂಥವ್ರು ಇನ್ನೂ ಹೆಚ್ಚು ಜಾಲ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಲಾಡ್ಜ್ ಅವ್ರ ಮೇಲೂ ಕ್ರಮ ತೊಗೊತೀವಿ. ಲಾಡ್ಜ್ ಮ್ಯಾನೇಜರ್ನಾಗಲೇ ವಶಕ್ಕೆ ತೊಗೊಂಡಿದ್ವಿ, ವಿಚಾರಣೆ ಮಾಡ್ತೀವಿ. ತುಂಬ ಸರಿ ಏನಾಗುತ್ತೆ, ಲಾಡ್ಜ್ ಓನರ್ಸು ಇಂಥವ್ರಿಗೆ ಯಾರಿಗೋ ಇಷ್ಟು ಬಾಡಿಗೆಗೆ ಅಂತ ನಡೆಸ್ಲಿಕ್ಕೆ ಕೊಟ್ಟಿರ್ತಾರೆ. ಕೆಲವು ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಬಾಡಿಗೆ ಕೊಟ್ಟಿರ್ತಾರೆ, ಲೀಸಿಗೆ ತೊಗೊಂಡಿರ್ತಾರೆ. ಯಾರದರಲ್ಲಿ ಅಪರಾಧಿಕ ಪಾಲುಗಾರಿಕೆ ಇದೆ ಅಂಥವ್ರನ್ನ ನಾವು ವಿಚಾರಣೆಗೆ ಒಳಪಡಿಸ್ತೀವಿ. ಥ್ಯಾಂಕ್ ಯು.